ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನೀವು ಕೂಡ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿಯನ್ನು ಹೊಂದಿದ್ದೀರಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಮಾತನಾಡಿ, ಹಾಗೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಎಸ್ ವೀಕ್ಷಕರೇ, ಯಾವುದೇ ಅಡೆತಡೆಗಳಿರಬಹುದು ಅಥವಾ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಅಡೆತಡೆಗಳಿರಬಹುದು. ಅದಕ್ಕೆಲ್ಲ ಕೂಡ ಒಂದು ಪರಿಹಾರ ಮಾರ್ಗ ಅಂತ ಇದ್ದೇ ಇರುತ್ತೆ. ಆ ಪರಿಹಾರ ಮಾರ್ಗವಾಗಿ ಏನೆಲ್ಲ ಮಾಡ್ಕೋಬೇಕು, ಇದೆಲ್ಲ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಗಳು. ಹಾಗೆ ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈ ಒಂದು ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕೂಡ ಕಲಿಬಹುದು ಅಂತ ಹೇಳ್ತಾ ಗುರುಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಬಿಸ್ನೆಸ್ ಬಗ್ಗೆ ಅಂತ ನಾವು ಹೇಳಿದಾಗ ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ನಾವು ಅಧಿಕ ಲಾಭ ಪಡಿತೀವಿ ಅನ್ನೋ ಮನೋಭಾವ ನಾವು ಎಲ್ಲ ಕಡೆ ನೋಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ದೊಡ್ಡ ದೊಡ್ಡ ವ್ಯಾಪಾರಿಗಳು ಟಿ ವಿಲಿ ಬರ್ತಕ್ಕಂಥದ್ದು, ಅವರು ಅಷ್ಟು ಕೋಟಿ ಮಾಡಿದ್ರು, ಇಷ್ಟು ಕೋಟಿ ಮಾಡಿದ್ರು, ಅಷ್ಟು ಸಂಪಾದನೆ ಮಾಡಿದ್ದಾರೆ, ಇದಕ್ಕೆ ಹಾಕಿದ್ದಾರೆ, ಅದಕ್ಕೆ ಹಾಕಿದ್ದಾರೆ ಅಂತ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರು ಒಂದು ಬಿಸ್ನೆಸ್ ತಗೊಳ್ಳಿ, ಅದರಲ್ಲಿ ಪ್ರಾಫಿಟ್ ಆದವರು ಇದ್ದಾರೆ, ಲಾಸ್ ಆದವರು ಇದ್ದಾರೆ. ಇನ್ನೊಂದು ಬಿಸ್ನೆಸ್ ತಗೊಳ್ಳಿ, ಅದರಲ್ಲಿ ಪ್ರಾಫಿಟ್ ಆಗೋರು ಇದ್ದಾರೆ, ಲಾಸ್ ಆದವರು ಇದ್ದಾರೆ. ಎಕ್ಸಾಂಪಲ್, ಹೋಟ್ಲಿಟ್ಟು ಲಾಭ ಮಾಡೋರು ಇದ್ದಾರಾ? ನಷ್ಟ ಹೊಂದಿರೋರು ಇದ್ದಾರೆ, ತುಂಬ ಜನ ಸಿಗ್ತಾರೆ ಅಲ್ವಾ? ಮೆಡಿಕಲ್ ಸ್ಟೋರ್ ಇಟ್ಬಿಟ್ಟು ಲಾಭ ಮಾಡೋರು ಇದ್ದಾರಾ? ಇದ್ದಾರೆ. ಮೆಡಿಕಲ್ ಸ್ಟೋರ್ ಇಟ್ಟು ಕ್ಲೋಸ್ ಮಾಡಿರೋರು ತುಂಬ ಜನ, ನನಗೆ ಎಷ್ಟೊಂದು ಜನ ಗೊತ್ತಿದೆ, ನನಗೆ ಗೊತ್ತಿದೆ. ಸೊ ಹಾಗಿದ್ರೆ ಯಾವ ಲೈನ್ ಒಳ್ಳೆಯದಲ್ಲ ಜ್ಯೋತಿಷ್ಯದಲ್ಲಿ? ನನ್ನ ಜಾತಕದಲ್ಲಿ ಭಗವಂತ ದುಡ್ಡು ಬರೋ ಕಾಂಬಿನೇಷನ್ ಇದೆಯಾ? 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಇದೆಯಾ? ಇದನ್ನು ನಿಮ್ಮ ಜಾತಕದಲ್ಲಿ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿರೋರು ಇದ್ದಾರೆ, ಕೈಗೆ ಕೊನೆಗೆ ಚಿಪ್ ಸಿಕ್ಕಿರೋರು ಇದ್ದಾರೆ, ಕೊನೆಗೆ ಇದು ತಿನ್ನೋ ಚಿಪ್ಸು ಸಿಕ್ಕಿಲ್ಲ ಅವ್ರ ಪಾಪ, ಆ ಥರ ಚಿಪ್ಪು ಸಿಕ್ಕಿದೆ. ಬಟ್ಟೆ ವ್ಯಾಪಾರದಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡಿರೋರು ಬಟ್ಟೆ ವ್ಯಾಪಾರದವ್ರು ಇದ್ದಾರೆ. ಪಾತಾಳಕ್ಕೆ ಬಟ್ಟೆ ಮೈ ಮೇಲೆ ಹಾಕ್ಕೊಂಡು ವ್ಯಾಪಾರ ಇಲ್ಲದೆ ದಿನ ಆ ಅಂಗಡೀಲಿ ಬಟ್ಟೆಗಳು ನೋಡ್ಕೊಂಡಿರೋರು ಇದ್ದಾರೆ. ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು, ಈಸಿಯಾಗಿರ್ತಕ್ಕಂಥದ್ದು ಕೆಲವು ಬಿಸ್ನೆಸ್ ತಲೆಗೆ ಬರ್ತದೆ. 50,000 ಜಾತಕಗಳು ನೋಡಿದ್ದೀನಿ ನನ್ನ ಜೀವಮಾನದಲ್ಲಿ. ಹಾಗೆ 10 ವರ್ಷದಿಂದ ಕೂಲಂಕುಷವಾಗಿ ಅನೇಕ ಜಾತಕಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಈಗ ನೀವು ಕರೆ ಮಾಡೋದನ್ನು ಲೆಕ್ಕ ಬರುತ್ತೆ ನನಗೆ. ಸೊ ಇಂಥ ಟೈಮಲ್ಲಿ ಸಡನ್ನಾಗಿ ನಮ್ಮ ತಲೆಗೆ ಏನು ಬರುತ್ತೆ ಅಂದರೆ, ಪೆಟ್ರೋಲ್ ಬಂಕ್ ಅಂತ ಒಂದು ಕಿವಿಗೆ ಕೇಳಿದಾಗ ಪೆಟ್ರೋಲ್ ಬಂಕ್ ಲಾಸ್ ಆಗಲ್ವಲ್ಲ? ಸಾಮಾನ್ಯಗೆಲ್ಲ ಅದೇ ತಲೆ ಬರುತ್ತೆ. ಪೆಟ್ರೋಲ್ ಬಂಕಾ? ಓ ದುಡ್ಡು ಜಾಸ್ತಿ. ಯಾಕಂದರೆ ಅಲ್ಲಿ ಹಿಂಗೆ ಅನ್ನೋದು ಮಾತ್ರ ಇರ್ತದೆ. ಲೀಟ್ರಿಗೆ ಅಲ್ಲಿ 20 ಪೈಸಾ 30 ಪೈಸಾ ಬರೋದು ಕಾಣಿಸೋದಿಲ್ಲ. 2 ರೂಪಾಯಿ 3 ರೂಪಾಯಿ ಬರುತ್ತೆ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ 1 ರೂಪಾಯಿ 2 ರೂಪಾಯಿ ಬರುತ್ತೆ ಅಷ್ಟೇ ಲೀಟ್ರ್ ಮೇಲೆ. ಯಾರಾದರೂ ಅಲ್ಲಿ 1 ರೂಪಾಯಿ ಏನಾರು ಆ ಕಡೆ ಈ ಕಡೆ ಮಾಡ್ತು ಅಂದರೆ 100 ಲೀಟ್ರ್ ದುಡ್ಡು ಅಥವಾ 50 ಲೀಟ್ರ್ ದುಡ್ಡು ಅಲ್ಲಿ ಇರುತ್ತೆ. ಅಲ್ಲಿ 100 ರೂಪಾಯಿ ಹಿಂಗೆಲ್ಲ ಹೋಯ್ತು, ಹೆಚ್ಚು ಕಮ್ಮಿ ಆಯಿತು. 50 ಲೀಟ್ರಿನ ಲಾಭ ಅಲ್ಲಿ ಒಂದು ಹಿಂಗೆ ಕೆಳಗೆ ಬಿದ್ದಿದ್ದು ಹೋಯ್ತು. 100 ರೂಪಾಯಿ ಹೋಯ್ತು ಅಂದರೆ 50 ಲೀಟ್ರದ್ದು ಲಾಭ ಅಲ್ಲಿ ಹೋಯ್ತು. ಎಷ್ಟೋ ಜನ ಹತ್ರ ಬಂದಿದ್ದಾರೆ. ಪೆಟ್ರೋಲ್ ಬಂಕು ಒಂದು ಟೈಮಲ್ಲಿ ನಡೀತಾ ಇತ್ತು, ಈಗ ನಡೀತಾ ಇಲ್ಲ ಅಂತ ಒಂದು ಸೆಟ್ ಬಂದಿದ್ದರೆ, ಇನ್ನೊಬ್ಬರು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಾಯಿದ್ದಾರೆ, ಆಗ್ತಾನೇ ಇಲ್ಲ ಸರ್, ನಮಗೆ ಟ್ರಕ್ಗಳು ಬಂದ್ರೇ ನಮಗೆ ವ್ಯಾಪಾರ, ಯಾಕಂದರೆ ಹೆಚ್ಚು ಹೆಚ್ಚು ಹಾಕ್ಸ್ಕೋತಾರೆ. ಈ ಟೂ ವೀಲರ್ಗಳು ಸಣ್ಣ ಸಣ್ಣ ಟೂ ವೀಲರ್ ಬರ್ತಾರೆ ಹೋಗ್ತಾರೆ, ಆಗ್ತಾಯಿಲ್ಲ.
ಇವಾಗ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಎಲೆಕ್ಟ್ರಿಕ್ ಬೈಕ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಜಾತಕದಲ್ಲಿ ಇರಬೇಕು. ಆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಇದಾಯ್ತಾ. ಇದು ತುಂಬ ಜನ ಹೇಳ್ತಾರೆ ಪೆಟ್ರೋಲ್ ಬಿಸ್ನೆಸ್ಸು, 1-2 ಬಿಸ್ನೆಸ್ ಮಾತ್ರ ಆ ಥರ ಹಂಗೆ ಹೇಳ್ತಾರೆ ಜನ. ಇನ್ನು ಗೊತ್ತಿಲ್ಲದೆ ಇರೋದು ಒಂದು ಬಿಸ್ನೆಸ್ ಇದೆ, ಗೋಲ್ಡ್ ಬಿಸ್ನೆಸ್ಸು. ಚಿನ್ನದ ವ್ಯಾಪಾರಿಗಳು, ಊರು ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ಚಿನ್ನದ ವ್ಯಾಪಾರಿಗಳು ನಮ್ಮ ಹತ್ರ ಜಾತಕ ಕೇಳ್ಕೊಂಡು ಓಡೋಗಿದ್ದಾರೆ. ಅವ್ಳಿಗೆ ಹೇಳಿರೋದು ಒಂದು, ಅದು ಯಾವಾಗ ಓಡೋದ್ರು ಅಂದರೆ, ಇದು ಸರೋಗುತ್ತಾ ಅಂದರೆ ನಾವು ಇಲ್ಲ ಅಂದ್ವಿ ಅಷ್ಟೇ. ಯಾರು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ, ದುಡ್ಡು ಹೋಗಿರುತ್ತೆ, ಯಾವ ಜ್ಯೋತಿಷ್ಯನು, ಭಾರತದಲ್ಲಿರ್ತಕ್ಕಂಥ ಯಾವ ಜ್ಯೋತಿಷ್ಯನು ಟಿ ವಿಲಿ ಬರ್ತಾರಲ್ಲ, ನಾವು ಇವ್ರನ್ನ CM ಮಾಡಿದ್ವಿ, ನಾವು ಇವ್ರು ಹೇಳ್ದಂಗೆ ಆಯಿತು, ಈ ಮಠಾಧೀಶರು ಗುರುಗಳು ಆಶೀರ್ವಾದ ಮಾಡ್ತಾರಲ್ಲ, ಯಾವ ಗುರುಗಳ ಹತ್ರ ಹೋದ್ರೂ ಏನು ಬೆಳೆಯಲ್ಲ, ಯಾರ ಹತ್ರನೂ ಆ ಶಕ್ತಿ ಇಲ್ಲ. ಯಾರು ಟಿ ವಿಲಿ ಬರ್ತಾರಲ್ಲ, ನಾನು ಹೇಳೋ ಇದಕ್ಕೆ ಇವರು CM ಆದರು ಅಂತ, ಅವರಿಂದ ಏನು CM ಆಗಿರಲ್ಲ, ಅವ್ರ ಜಾತಕದಲ್ಲಿತ್ತು CM ಆಗ್ತಾರೆ ಅಷ್ಟೇ ರೀ. ಅವ್ರ ಜಾತಕದಲ್ಲಿ PM ಆಗಿದ್ರೆ PM, ನಾಳೆ ಅವ್ರ ಜಾತಕದಲ್ಲಿ ಕೆಳಗೆ ಇಳಿಬೇಕು ಅಂದರೆ ಇಳಿಲೇಬೇಕು. ಜ್ಯೋತಿಷ್ಯರವರು ಸಮಯವನ್ನು ನಿಗದಿಪಡಿಸ್ತಕ್ಕಂಥ ವ್ಯಕ್ತಿ ಆಗಿರಬೇಕೇ ಹೊರತು ಸಮಯವನ್ನು ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳಾಗಬಾರ್ದು. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ತುಂಬ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ, ಜ್ಯೋತಿಷ್ಯ ಅಂತಂದರೆ ಸಮಯವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಈ ಕಾವಿದಾರಿಗಳಿಗೂ ಅಷ್ಟೇ ನಾನು ಹೇಳೋದು ನಿಮಗೆಲ್ಲ, ಯಾರ್ಯಾರು ಕಾವಿ ಹಾಕ್ಕೊಂಡು ಮಠದಲ್ಲಿ ಕೂತಿರ್ತಿರೋ, ಎಲ್ಲಿ ಕೂತಿರ್ತಿರೋ, ಅಥವಾ ರಾಜಕೀಯ ಸಮಾವೇಶದಲ್ಲಿ ಕೂತಿರ್ತಿರಲ್ಲ, ನೀವು ಸಾಮಾನ್ಯ ಜನ ಹತ್ರ ಇರಲ್ಲ. ನೀವು ಯಾವಾಗಲೂ ಬೆಲ್ಲ ಎಲ್ಲಿರುತ್ತೋ ಅಲ್ಲೇ ಇರ್ತೀವಿ. ಯಾವತ್ತೂ ನಾನು ಸಾಮಾನ್ಯ ಜನದ ಹತ್ರ ನೋಡೇ ಇಲ್ಲ. ಯಾವಾಗ ನೋಡ್ರು ಮಠಾಧೀಶರು ಯಾರು ಯಾವ್ದಾರ ಇರಲಿ, ಅವ್ರು ಕೂತಿರೋದೇ ಅಲ್ಲಿ ರಾಜಕಾರಣರ ಪಕ್ಕ ಕೂತ್ಕೊಂಡು ಅವರದ ಕುಲನ ಉದ್ಧಾರ ಮಾಡ್ತಾಯಿರ್ತಾರೆ. ಧರ್ಮನ ಉದ್ಧಾರ ಮಾಡೋದಲ್ಲ ಅವರು, ಅವ್ರ ಕುಲ. ನಂದು ಒಂದು ಕುಲ ಇದೆ, ಆ ಕುಲಕ್ಕೆ ಮಾತ್ರ ಜ್ಯೋತಿಷ್ಯ ಹೇಳ್ಕೊಡ್ತಾ ಇಲ್ಲ. ಆ ಕುಲ ಮೀರಿ, ಧರ್ಮ ಮೀರಿ ಮಾನವ ಕುಲಕ್ಕೆ, ಮಾನವ ಕುಲ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದೆ. ಅದಕ್ಕೆ ಸಾಮಾನ್ಯ ಜನರು ಕರ್ನಾಟಕದಲ್ಲಿ ನಿಜವಾದ ಅಸ್ಟ್ರಾಲಜರ್ ಟೀಚರ್ ಯಾರು ಅಂತಂದರೆ, ನಿಮ್ಮ ಬಾಯಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅಂತ ಬಂದಿರುತ್ತೆ, ಬರುತ್ತೆ, ಇರುತ್ತೆ. ಇದು ಗ್ಯಾರಂಟಿ. ಯಾಕಂದರೆ ಕರೆಕ್ಟಾಗಿ ನಿಮ್ಮ ಜೀವನದಲ್ಲಿ ಏನಿದೆ, ಏನಾಗುತ್ತೆ ಮುಂದೆ, ಇಷ್ಟೇ ನಿಮಗೆ ಬರೋದು, ಇಷ್ಟೇ ನಿಮಗೆ ಆಗೋದು, ಇಷ್ಟೇ ಜಾಸ್ತಿ ಬರುತ್ತೆ ಅಥವಾ ಇಷ್ಟೇ ಕಮ್ಮಿ ಬರುತ್ತೆ ಅಂತ ಅಲ್ಲಿ ವಿಧಿಲಿಖಿತವನ್ನು ಜ್ಯೋತಿಷ್ಯದ ಮುಖಾಂತರ ತೋರಿಸತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ನಕ್ಷತ್ರ ನಾಡಿ ಮಾತ್ರವೇ. ಇನ್ನು ಉಳಿದವೆಲ್ಲ ಹಂಗಿದ್ರೆ ಹಿಂಗಾಗುತ್ತೆ, ಹಿಂಗಿದ್ರೆ ಹಂಗಾಗುತ್ತೆ, ಹಂಗೋದ್ರೆ ಹಿಂಗಾಗಿರುತ್ತೆ, ಹಿಂಗಾದ್ರೆ ಹಂಗಾಗುತ್ತೆ, ಈ ಪೂಜೆ ಮಾಡ್ರೆ ಹಂಗಾಗುತ್ತೆ, ಆ ಪೂಜೆ ಮಾಡ್ರೆ ಹಂಗಾಗುತ್ತೆ, ಮನೇಲಿ ಇದಿಟ್ರೆ ಹಿಂಗಾಗುತ್ತೆ, ಯಾವುದೂ ವರ್ಕ್ ಆಗಲ್ಲ. ನೀವು ಅಂದ್ಕೊಂಡಿರೋದು ಒಂದೂ ವರ್ಕ್ ಆಗಲ್ಲ. ಏನಾಗಬೇಕೋ ಆಲ್ರೆಡಿ ಬರೆದಿಟ್ಟಿದೆ. ಆ ಬರೆದಿಟ್ಟಿರೋದು ಕಾಲಕಾಲಕ್ಕೆ ಬಿಡುಗಡೆ ಆಗ್ತಾ ಹೋಗ್ತಾ ಇರುತ್ತೆ. ಆ ಬಿಡುಗಡೆ ಆಗದೆ ಜ್ಯೋತಿಷ್ಯ. ಹಾಗೆ ಇದೇ ಒಂದು ಮುಂದಿನ ತಿಂಗಳು ಜುಲೈ, ಅಂದರೆ ಈಗ ಮುಂದಿನ ತಿಂಗಳು ಆಗಸ್ಟ್ 10ನೇ ತಾರೀಕು ಇರ್ತಕ್ಕಂಥ ಕ್ಲಾಸು ಒಂದು ಫ್ರೀ ಕ್ಲಾಸ್ 18ನೇ ತಾರೀಕು ಈ ತಿಂಗಳು, ಜುಲೈ 18 ಕರೆಕ್ಟ್, ಜುಲೈ 18 ಒಂದು ಫ್ರೀ ಕ್ಲಾಸ್ ಇರುತ್ತೆ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಏನು ಬರೆದಿಟ್ಟಿದೆ, ಒಳ್ಳೆ ಟೈಮ್ ಬರೆದಿಟ್ಟಿದೆಯಾ ಖುಷಿ ಪಡಿ, ಕೆಟ್ಟ ಟೈಮ್ ಬರೆದಿದೆಯಾ ಸ್ವಲ್ಪ ಸೈಲೆಂಟಾಗಿ ಇದ್ದುಬಿಡೋಣ, ಜಾಸ್ತಿ ಅದ್ರಿಗೆ ಹಿಂದೆ ಹೋಗೋದು ಬೇಡ. ಯಾವ್ಯಾವ್ದು ನಮ್ಮ ಕೈಯಲ್ಲಿ ಅವಾಯ್ಡ್ ಮಾಡ್ಬೋದು, ಕೆಟ್ಟ ಸಂಬಂಧಗಳು ಅವಾಯ್ಡ್ ಮಾಡ್ಬೋದು, ಕೆಟ್ಟ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡ್ಬೋದು, ಕಳೆದೋಗ್ತಕ್ಕಂಥ ಕೆಲವು ವಿಚಾರಗಳನ್ನು ಅವಾಯ್ಡ್ ಮಾಡ್ಬೋದು. ಆದರೆ ಆರೋಗ್ಯ ಬಿಟ್ಟು ಎಲ್ಲನೂ ಅವಾಯ್ಡ್ ಮಾಡ್ಬೋದು. ಆರೋಗ್ಯ ಒಂದು ಮಾತ್ರ ನಮ್ಮ ಕೈಯಲ್ಲಿಲ್ಲ. ಏನು ಚೆನ್ನಾಗಿ ಆಹಾರ ತಿಂದಿದ ತಕ್ಷಣ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಮನಸ್ಸಲ್ಲಿ ಇಟ್ಕೊಬೇಡಿ. ಡಾಕ್ಟ್ರಿಗೂ ಕ್ಯಾನ್ಸರ್ ಬರ್ತದೆ ಅಲ್ವಾ? ಬಂದಿಲ್ವಾ? ಯಾವ ಡಾಕ್ಟ್ರಿಗೂ ಬಂದೇ ಇಲ್ಲ, ಯಾವ ಡಾಕ್ಟ್ರಿಗೂ ಬಂದಿಲ್ಲ ಪಾಪ. ಅವ್ರು ಹೇಳೋದು, ಜನ ಹೇಳೋದು, ಯಾವ ಡಾಕ್ಟ್ರು ಕ್ಯಾನ್ಸರೇ ಬಂದಿಲ್ಲ. ಫುಲ್ಲು ಎಲ್ಲ ಡಾಕ್ಟ್ರು ಜಿಮ್ ಪರ್ಸ್ನಾಲಿಟಿ ಇಟ್ಕೊಂಡು ಆರೋಗ್ಯವಾಗಿ ಸತ್ತಿದ್ದಾರೆ. ಎಷ್ಟು ಡಾಕ್ಟ್ರ್ ಬೇಕು ನಿಮಗೆ? ಅಡ್ರೆಸ್ ಇಲ್ದಂಗೆ ಸತ್ತಿರೋರು ಇದ್ದಾರೆ. ಸೊ ಅಲ್ಲಿ ಡಾಕ್ಟ್ರ್ ಅಂದ ತಕ್ಷಣ ಅಲ್ಲಿ ಕಾಯಿಲೆ ಬರೋದಿಲ್ಲ ಅಂತಲ್ಲ, ಅದೆಲ್ಲನೂ ಪೂರ್ವ ನಿಯೋಜಿತ. 2 ಥರ ಕಾಯಿಲೆ, ಒಂದು ಕರ್ಮಣ್ಯವಾಗಿರ್ತಕ್ಕಂಥ ಕಾಯಿಲೆ, ಎರಡನೇದು
ಲೈಫ್ ಸ್ಟೈಲ್ ಕಾಯಿಲೆ ಎರಡನ್ನೂ ಜ್ಯೋತಿಷ್ಯದಲ್ಲಿ ಒಂದು ಸಣ್ಣ ಮಟ್ಟಿಗೆ ಖಂಡಿತ ನೋಡ್ಬೋದು. ಸೊ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಜ್ಯೋತಿಷ್ಯ ನಿಮ್ಗೆ ಸಹಾಯ ಮಾಡುತ್ತೆ. ಜೀವನದಲ್ಲಿ ನಾವೆಲ್ಲ ದುಡಿತಾ ಇದ್ದೀವಿ, ಒಪ್ಕೊಳ್ತೀನಿ. ನಾವೆಲ್ಲ ಖರ್ಚು ಮಾಡ್ತಾಯಿದ್ದೀವಿ, ಒಪ್ಕೊಳ್ತೀನಿ. ಆದರೆ ಈ ದುಡಿತಾ ಇರೋದು, ಖರ್ಚು ಮಾಡ್ತಾ ಇರ್ತಕ್ಕಂಥ ಇವೆರಡರ ಮಧ್ಯ ಒಂದು ಮನಸ್ಸು ಅಂತ ಒಂದಿರುತ್ತೆ, ನೆಮ್ಮದಿಯಾಗಿಡೋಕ್ಕೆ. ದುಡಿತಾ ಇರೋದಕ್ಕೆ, ಖರ್ಚು ಮಾಡ್ತಾ ಇರೋದಕ್ಕೆ ಒಂದು ಮನಸ್ಸು ಅಂತ ಒಂದಿರುತ್ತೆ. ಆ ಮನಸ್ಸು ನಿರ್ಮಲವಾಗಿರಬೇಕು ಅಂದರೆ ಜ್ಯೋತಿಷ್ಯ ಕಲಿಬೇಕು. ಆವಾಗ ದುಡಿಯೋದು ಗೊತ್ತಿರುತ್ತೆ, ಖರ್ಚು ಮಾಡೋದು ಗೊತ್ತಾಗ್ತಾ ಇರುತ್ತೆ, ಮುಂಚಿತವಾಗಿ ಎಲ್ಲ ಇದ್ದಾಗ ಮನಸ್ಸು ನಿರ್ಮಲವಾಗಿರುತ್ತೆ. ಅರ್ಥ ಆಯ್ತಲ್ಲ? ಜ್ಯೋತಿಷ್ಯ ಭಗವಂತ ಕೊಟ್ಟಿಲ್ಲ, ಆದರೆ ನಮ್ಮ ಋಷಿಮುನಿಗಳು ದೇವರ ಒಂದು ಪ್ಲ್ಯಾನ್ನ ಜ್ಯೋತಿಷ್ಯದ ಮುಖಾಂತರ ತೋರಿಸಿದ್ದಾರೆ. ಆದರೆ ಈ ಪ್ಲ್ಯಾನ್ನೇ ಬದಲಾಯಿಸ್ತಕ್ಕಂಥ ಅನೇಕ ಜ್ಯೋತಿಷ್ಯರು ಎಲ್ಲ ಮಾಧ್ಯಮದಲ್ಲೂ, ಎಲ್ಲ ಟಿ ವಿಲೂ, ಎಲ್ಲ ಮನೆ ಹತ್ರದಲ್ಲೂ, ದೇವಸ್ಥಾನಗಳಲ್ಲೂ, ಲಾಡ್ಜ್ಗಳಲ್ಲೂ, ದೊಡ್ಡ ದೊಡ್ಡ ಡ್ರೆಸ್ಗಳಲ್ಲಿ ಹಾಕ್ಕೊಂಡು ಮಠದಲ್ಲೂ ಕೂತ್ಕೊಂಡು ಅಪಪ್ರಚಾರ ಮಾಡಿ ನಾನು ನಿಮ್ಮ ಬದುಕನ್ನೇ ಚೇಂಜ್ ಮಾಡ್ತೀನಿ ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆಯಲ್ಲಿರ್ತಕ್ಕಂಥವ್ರಿಗೆ ದೇವರೇ ಬುದ್ಧಿ ಕೊಡಲಿ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್, ಇಟ್ ಕ್ಯಾನ್ ಬಿ ಚೆಕ್ಡ್ ಇನ್ ಯುವರ್ ಇಂಡಿವಿಜುವಲ್ ಹಾರೋಸ್ಕೋಪ್. ಕರೆ ತಗೊಳ್ಳೋಣ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಸ್ವಲ್ಪ ಜೋರಾಗಿ ಮಾತನಾಡಿ. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿ. ಬೆಂಗಳೂರಿಂದ ಕಾಲ್ ಮಾಡ್ತಾ ಇದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ. ಯಾವ ವಿಚಾರವಾಗಿ? ನನ್ನ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಯಾವಾಗ ನೋಡಿದ್ರು. ಒಂದ್ ತಿಂಗಳಲ್ಲಿ ಜ್ವರ ಇರುತ್ತೆ, ಏನಾದ್ರು ಇರುತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 10th ಏಪ್ರಿಲ್. ಏಪ್ರಿಲ್ 10, 2024. 2024. ಸಮಯ 10:25 ಬೆಳಿಗ್ಗೆ ಇತ್ತು. 10:25 ಬೆಳಿಗ್ಗೆ. ಹುಟ್ಟಿದ ಊರು? ಬೆಂಗಳೂರು. ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಕನ್ಯಾ ಲಗ್ನ, ಕನ್ಯಾ ರಾಶಿಲಿ ಹುಟ್ಟಿದ್ದಾರೆ? ಇಲ್ಲ ಗುರುಗಳೇ, ಇವ್ರದ್ದು ಭರಣಿ ನಕ್ಷತ್ರ. ಅವ್ರು ಹೇಳಿದ ಡೇಟ್ ಎಷ್ಟು? 10/8/2024. ಅಲ್ಲ, 10 ಏಪ್ರಿಲ್. ಏಪ್ರಿಲ್ ಅಮ್ಮ? ಹೌದು ಗುರುಗಳೇ. ಅದಕ್ಕೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಬಿಡ್ತೀವಿ ನಾವು. ಮಿಥುನ ಲಗ್ನ, ಮೇಷರಾಶಿ, ಭರಣಿ ನಕ್ಷತ್ರ, 1ನೇ ಪಾದ. ಹೌದು ಗುರುಗಳೇ. ಶುಕ್ರದಶದಲ್ಲೇ ಹುಟ್ಟಿದ್ದಾರೆ. 2039ವರೆಗೂ ಶುಕ್ರದಶ. ಕಾಂಬಿನೇಷನಲ್ಲಿ ಶುಕ್ರದಶ. ಆರೋಗ್ಯದ ಬಗ್ಗೆ ಕೇಳಿದಿರಾ? ಆರೋಗ್ಯದ ಬಗ್ಗೆ ಹಾಕಿ ವಿಶ್ಲೇಷಣೆ ಮಾಡೋಣ. ಹೆಲ್ತಲ್ಲಿ ರುದ್ರಾಕ್ಷಿ ಸಜೆಸ್ಟ್ ಮಾಡಿ ಗುರುಗಳೇ. ಆರೋಗ್ಯದಲ್ಲಿ ಮೇಜರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದೆ ಜಾತಕದ ಪ್ರಕಾರ. ನೀವೇನೋ ಆರೋಗ್ಯದಲ್ಲಿ ಸರಿ ಇಲ್ಲ ಅಂತಲ್ಲ, ಏನಾಯ್ತು? ಜ್ವರ ಬರುತ್ತೆ ತಿಂಗಳು, ಮತ್ತೆ ವಾಂತಿ ಆಗುತ್ತೆ. ಸರಿ. 7 ಮುಖದ ರುದ್ರಾಕ್ಷಿ, ಕೆಂಪು ದಾರ ಹಾಕ್ಕೊಳ್ಳಿ. ನಮ್ಮ ಆಫೀಸಿಂದ ಪೂಜೆ ಮಾಡಿ ತರಿಸ್ಕೊಳ್ಳಿ. ಖಂಡಿತ ಸಕ್ಸಸ್ ಆಗುತ್ತೆ. ಖಂಡಿತ ಯಾವುದೇ ರೀತಿ ತೊಂದರೆ ಇಲ್ಲ, ಚಿಂತೆ ಮಾಡಿಬಿಡಿ. ಇವಾಗ ಯಾರಾದರೂ ಈ ಒಂದು ಮಾತನ್ನ ಕೇಳಿದರೆ ಜನಗಳಿಗೆ ಶಾಕ್ ಆಗಿಬಿಟ್ಟಿರೋದು. ಏನು ಕಾಯಿಲೆನೋ ಮಗು 1 ವರ್ಷ ಅಂತ. ಜಾತಕ ಕರೆಕ್ಟಾಗಿ ಹೇಳ್ತಾ ಇದೆ, ಏನೂ ಇಲ್ಲ ಅಂತ. ಏನೂ ಇಲ್ಲ ಅಂತ ಅವ್ರನ್ನ ಕೇಳಾದ್ಮೇಲೆ ಅವರಿಂದ ಬಂದಿರತಕ್ಕಂಥ ಉತ್ತರ ಏನು? ಜ್ವರ, ಬೇದಿ. ಅದು ಎಲ್ಲರಿಗೂ ಆಗುತ್ತೆ, ಮಕ್ಕಳಿಗೆಲ್ಲ ಬೇದಿ ಹಾಗೆ ಆಗುತ್ತೆ, ಜೀರ್ಣ ಆಗಲ್ಲ. ಏನೇನು ತಿನ್ನಿಸ್ತಾರೆ ಇವಾಗೆಲ್ಲ ಅಡಲ್ಟ್ರೇಟೆಡ್. ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ನಾವು ಸುಳ್ಳು ಹೇಳಲ್ಲ, ಬೇರೆಯವರೆಲ್ಲ ಸುಳ್ಳು ಹೇಳ್ತಾರೆ. ಕೆಲವರೆಲ್ಲ ಜಾತಕಗಳು ನೋಡ್ಕೊಂಡೇ ಹೇಳ್ಬಿಡ್ತಾರೆ, ಜಾತಕಗಳು ನೋಡ್ಕೊಳ್ದಂಗೆ ಹೇಳ್ಬಿಡ್ತಾರೆ ಕೆಲವರು. ಹಂಗೆ ಟಿ ವಿಲಿ ನೋಡಿಬೇಕಾರೆ ಯಾರೋ ಒಂದು ಕೇಳಿದ ತಕ್ಷಣ ಸ್ವರ ತರಂಗದಲ್ಲಿ ಹೇಳ್ಬಿಡ್ತಾರೆ, ಕಿವಿ ತರಂಗದಲ್ಲಿ ಹೇಳ್ಬಿಡ್ತಾರೆ, ಅಜ್ಞಾನದ ತರಂಗದಲ್ಲಿ ಹೇಳ್ಬಿಡ್ತಾರೆ. ಅದು ಯಾವ ಥರನೋ ಅಂತ ಅರ್ಥ. ನಾವು ಹೋಗ ಟ್ರೈನಿಂಗ್ ಮಾಡಿಕೊಡ್ರಪ್ಪ ಅವ್ರಿಗೆಲ್ಲ ಹೋಗಿ ಅಂತ ಕೇಳ್ಬೇಕು ನಾವು. ದಯವಿಟ್ಟು ಸ್ವರ ತರಂಗದಲ್ಲಿ ಹೆಂಗೆ ಅಂತ ಹೇಳ್ಬೇಕು. ಬರೀ ಬೋಗಸ್ ಜನಗಳನ್ನು ಮೂಢನಂಬಿಕೆಗೆ ತಳ್ಳಬೇಕು ಅಂತಂದರೆ ಎಷ್ಟು ಬೇಕಾದ್ರೆ ತಳ್ಬೋದು ಜ್ಯೋತಿಷದಲ್ಲಿ. ನಾಳೆ ಬೇರೆ ಯಾವುದಾದ್ರು ಒಂದು ಟಾಪಿಕ್ ನಾನು ತಗೊಂಬರ್ಬೇಕಾರೆ ಇದರಿಂದ ನಿಮ್ಮ ಭವಿಷ್ಯ ಹೇಳ್ತೀನಿ ಅಂತ, ಅವೆಲ್ಲ ಅಲ್ಲ. ಒಂದು ಋಷಿಮುನಿಗಳು ಒಂದು ಸೆಟ್ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ.
ಆ ಸೆಟ್ ಪ್ರಿನ್ಸಿಪಲಲ್ಲಿ ಮಾತ್ರ ನಾವು ಆ ಪರ್ವ್ಯೂ ಅಂತ ಏನು ಕರಿತೀವಿ ಅಷ್ಟರಲ್ಲಿ ಮಾತ್ರ ಜ್ಯೋತಿಷ್ಯನ ಹೇಳಿದ್ರೆ ಜನ ಮೆಚ್ತಾರೆ. ಅದನ್ನು ಬಿಟ್ಟು ಆಚೆ ಈಚೆ ಹೋದಾಗ ಜನಗಳು ಟ್ರಾಲ್ ಮಾಡ್ತಾರೆ ಅಷ್ಟೇ. ಮುಂದಿನ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡೂಪ್ಲಿಕೇಟ್ ರುದ್ರಾಕ್ಷಿ ಅಥವಾ ಜೆಮ್ ಸ್ಟೋನ್ ಇದಕ್ಕೆಲ್ಲ ನೀವು ಹೋಗಬೇಡಿ. ಗುರೂಜಿಯವರ ಹತ್ರನೇ ಎಲ್ಲ ಜೆಮ್ ಸ್ಟೋನ್ಸ್ಗಳು ಕೂಡ ಸಿಗುತ್ತೆ, ಹಾಗೆ ರುದ್ರಾಕ್ಷಿಗಳು ಕೂಡ ಸಿಗುತ್ತೆ. ಅದನ್ನು ಗುರೂಜಿಯವರಿಗೆ ಕಾಲ್ ಮಾಡಿ ನೇರವಾಗಿ ತರಿಸ್ಕೊಂಡು ನೀವು ಧರಿಸಬಹುದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ. ನಮಸ್ತೆ. ಸರ್ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ ಸರ್? ಜ್ಯೋತಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಅಲ್ಲ, ಅದೇ ಯಾವ ವಿಚಾರವಾಗಿ? ಜ್ಯೋತಿಷದ ಬಗ್ಗೆ. ಪಾಪು ಈಗ ಹುಟ್ಟಿತ್ತು, ಒಂದು 6 ತಿಂಗಳಾಗಿತ್ತು. ಅವ್ನು ಹೇಗಿದ್ದು ಅದು ಯೋಗ ಏನು ಅಂತ ಕೇಳೋದು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 8/1/2026. 8/1/2026. ಹುಟ್ಟಿದ ಸಮಯ? 1 ಗಂಟೆ 5 ನಿಮಿಷ ಮಧ್ಯಾಹ್ನ. ಇನ್ನೊಮ್ಮೆ ಹೇಳಿ. 1 ಗಂಟೆ 5 ನಿಮಿಷ ಮಧ್ಯಾಹ್ನ. 1 ಗಂಟೆ 5 ನಿಮಿಷ ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳ? ಮೈಸೂರು. ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಗಳೇ ನಮಸ್ತೆ. ಹೇಳಿ. ಹಾಕೊಂಡಿದ್ದೀನಿ ಜಾತಕ. ಮಗು 8ನೇ ತಾರೀಕು ಹುಟ್ಟಿತ್ತು ಗುರುಗಳೇ. ಅಲ್ಲ ಎಲ್ಲ ಹಾಕೊಂಡಿದ್ದೀನಿ ಜಾತಕ ಅಂದಮೇಲೆ ಮುಗೀತಲ್ಲಿ. ಯಾವುದೇ ರೀತಿ ತೊಂದರೆ ಇಲ್ಲ. ಸೂರ್ಯ 9/9 ತೋರಿಸ್ತಾ ಇದೆ, ಆರೋಗ್ಯವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಚಂದ್ರದಶ ಬರುತ್ತೆ, ಮಂಗಳದಶ ಬರುತ್ತೆ, ಎಲ್ಲ ಅದ್ಭುತವಾಗಿರುತ್ತೆ. ಎಜುಕೇಷನ್ ಒಂದು ಬಿಟ್ಟು ಜೀವನ ಚೆನ್ನಾಗಿರುತ್ತೆ. ಎಜುಕೇಷನ್ ಆಗಲೇಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಎಜುಕೇಷನ್ ಸ್ವಲ್ಪ ಕನ್ಫ್ಯೂಷನ್ನು, ಸ್ವಲ್ಪ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಅಥವಾ ಸರಿಯಾಗಿರ್ತಕ್ಕಂಥ ಡೈರೆಕ್ಷನ್ ಹೋಗಲ್ಲ. ಎಜುಕೇಷನ್ ಮುಗಿಸ್ತಾರೆ, ಆದರೆ ಯಾವಾಗಲೂ ಕೂಡ ಇವ್ರ ಮನಸ್ಸಲ್ಲಿ ಸ್ವಲ್ಪ ಸರಿಯಾಗಿರ್ತಕ್ಕಂಥ ಲೈನಲ್ಲಿ ಹೋಗಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಜೀವನದಲ್ಲಿ ಏನೂ ಸಮಸ್ಯೆ ಇಲ್ಲ. ಒಳ್ಳೆ ಆಹಾರ, ಒಳ್ಳೆ ಜೀವನ ಇದ್ದೇ ಇರುತ್ತೆ. ಓದೋರ್ಗೆ ಮಾತ್ರ ಜೀವನ ಅಲ್ಲ, ಓದಿಲ್ಲದೆ ಇರೋರಿಗೂ ಜೀವನ ಇದೆ. ಏನೇನೋ ಅಡ್ಡಾದಿಡ್ಡಿ ಓದಿರೋರ್ಗೂ ಜೀವನ ಇದೆ. ಅತ್ಯಂತ ಅದ್ಭುತವಾಗಿ ಓದಿರೋರು ಮನೇಲಿ ಕೂತ್ಕೊಂಡು ಕಳೆಕಾಯಿ ಬಿಡಿಸ್ಕೊಂಡು ತಿಂತಾವ್ರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೊನೆಯ ಕಾಲ್ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ. ಹೇಳಿ, ತಮ್ಮ ಹೆಸರು ಹೇಳಿ. ಪ್ರಫುಲ್ಲ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಯಾವ ವಿಚಾರವಾಗಿ? ಎಜುಕೇಶನ್ ವಿಚಾರ. ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. 15/3. 15/3/2008. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. 15/3/2008. ಓಕೆ, 2008. ಓಕೆ, ಹುಟ್ಟಿದ ಸಮಯ? 10:00 ಶನಿವಾರ 10:00. ಬೆಳಿಗ್ಗೆನಾ ಅಥವಾ ರಾತ್ರಿನಾ? ರಾತ್ರಿ 10:00. ಓಕೆ, ಹುಟ್ಟಿದ ಸ್ಥಳ? ಚಿತ್ರದುರ್ಗ. ಚಿತ್ರದುರ್ಗ. ಏನ್ ಮಾಡ್ತಿದ್ದಾರೆ ಇವಾಗ? ಏನ್ ಸ್ಟಡೀಸ್ ಮಾಡ್ತಿದ್ದಾರೆ? ಇವಾಗ 2nd PU ಆಯ್ತು ಮೇಡಮ್. ಓಕೆ, ಯಾವ ಹಾಗಾಗಿ ನೆಕ್ಸ್ಟ್ ಏನಕ್ಕೆ ಕಳಿಸ್ಬೇಕು ಅಂತ. ಓಕೆ, ಯಾವ್ದು ತಗೊಂಡಿದ್ದಾರೆ? PCMB ತಗೊಂಡಿದ್ದಾರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಸಾಮಾನ್ಯವಾಗಿ ಗುರುದಶ ಮುಗಿತಾ ಇದೆ, ಶನಿದಶ ಪ್ರಾರಂಭವಾಗುತ್ತೆ. ಇನ್ನು ಕೇವಲ ಒಂದು 6 ತಿಂಗಳಿಂದ 1 ವರ್ಷದೊಳಗಡೆ. ಶನಿದಶದ ಕಾಂಬಿನೇಷನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಶನಿ ಇರ್ತಕ್ಕಂಥ ನಕ್ಷತ್ರ ಕೇತು, ಅದರೊಳಗಡೆ ಇರ್ತಕ್ಕಂಥ ಒಂದು ಸಬ್ಲಾಟ್ ಶನಿ ಇರೋದ್ರಿಂದ ಮೆಡಿಕಲ್ ಲೈನ್ ಟ್ರೈ ಮಾಡ್ಬೋದು. ಮೆಡಿಕಲ್ ಲೈನಲ್ಲಿ ಇವಾಗಿರ್ತಕ್ಕಂಥ ಸಾಮಾಜಿಕ ಪರಿಸ್ಥಿತಿಲಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ಅದೃಷ್ಟ ಅನ್ನೋದೊಂದು ಬೇಕು ಅಂತಕ್ಕಂಥದ್ದು ನಮಗೆ ತಿಳಿದಿದೆ. ಯಾಕೆಂದರೆ ತುಂಬ ಕಷ್ಟಪಟ್ಟರೂ ಕೂಡ ನೀಟ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟವೇ. ಅದೊಂಥರ ಅದೃಷ್ಟನೂ ಇರಬೇಕು, ಎಲ್ಲನೂ ಇರಬೇಕು. ಆದರೂ ಕೂಡ ಇಲ್ಲಿ ಮೆಡಿಕಲ್ ಲೈನ್ ಸ್ವಲ್ಪ 10ನೇ ಮನೆ ಪ್ಲಸ್ ಒಳಗಡೆ ಸಾಕಷ್ಟು ಮನೆಗಳು ಶನಿಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಮತ್ತು ಕೇತು ಅನ್ನೋ ಗ್ರಹ ಸ್ವಲ್ಪ ವೈದ್ಯಕೀಯವಾಗಿರ್ತಕ್ಕಂಥದ್ದು, ನಿಗೂಢವಾಗಿರ್ತಕ್ಕಂಥದ್ದು ಒಳಗಡೆ ಹೋಗಿ ನೋಡ್ತಕ್ಕಂಥದ್ದು ಇರೋದರಿಂದ ಆಯುರ್ವೇದನೂ ಟ್ರೈ ಮಾಡಿ, ಹೋಮಿಯೋಪತಿನೂ ಟ್ರೈ ಮಾಡಿ, ನ್ಯಾಚುರೋಪತಿನೂ ಟ್ರೈ ಮಾಡಿ. ಆ ಲೈನಲ್ಲಿ ಖಂಡಿತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಸಮಾಜ ಇವತ್ತು ನೀನು ಆಯುರ್ವೇದ ಮಾಡಪ್ಪ, ಹೋಮಿಯೋಪತಿ ಮಾಡಪ್ಪ ಅಂತಂದರೆ ಈಗ ಮಕ್ಕಳು ಅದನ್ನು ಒಂಥರ ತೂಚ್ಯವಾಗಿ ನೋಡ್ತಾರೆ. ಆಯುರ್ವೇದನಾ, ಹೋಮಿಯೋಪತಿನಾ ಅಂತ. ಒಂದು ತಿಳ್ಕೊಳ್ಳಿ, ಎಷ್ಟೋ ಜನ ಆಲೋಪತಿಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಡಾಕ್ಟ್ರು, ಅದರದ್ದು 100ರಷ್ಟು ದುಡ್ಡು ಮಾಡಿದ್ದಾರೆ ಆಯುರ್ವೇದದಲ್ಲಿ. ದೊಡ್ಡ ದೊಡ್ಡ ಫ್ರ್ಯಾಂಚೈಸಿಗಳು ಓಪನ್ ಮಾಡಿದ್ದಾರೆ ಆಯುರ್ವೇದದಲ್ಲಿ.
ದೊಡ್ಡ ದೊಡ್ಡ ಸಂಸ್ಥೆಗಳು ಓಪನ್ ಮಾಡಿದ್ದಾರೆ ಆಯುರ್ವೇದದಲ್ಲಿ. ಆಲೋಪತಿ ಓದಿ ಮನೆ ಹತ್ರ ಒಂದು ಅಂಗಡಿ ಶಟರ್ ಓಪನ್ ಮಾಡಿ ಪೇಷಂಟ್ಗಳ ಕಾಯ್ದು ಇಂಜೆಕ್ಷನ್ ಕೊಟ್ಟರು, ತಿಂಗಳಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಆಯುರ್ವೇದದಲ್ಲಿದ್ದಾರೆ. ಅಂದರೆ ಜಾತಕದಲ್ಲಿ ನಿಮಗೆ ಚೆನ್ನಾಗಿದ್ದಾಗ ಏನು ತೊಗೊಂಡ್ರೂ ಮುಂದೆ ಹೋಗುತ್ತೆ. ಅದು ಇದು ಅಂತ ಮಾಡಬಾರ್ದು. ಇದು ಮಕ್ಕಳಿಗೆ ಹೇಳ್ತಕ್ಕಂಥ ವಿಚಾರ, ಈ ಜಾತಕದ ವಿಚಾರ ಅಲ್ಲ. ಮಕ್ಕಳು ನನಗೆ ಅಲೋಪತಿನೇ ಬೇಕು, ಅಲೋಪತಿಲಿ ಒಂದು ಸರಿ ತಿರುಪತಿಗೆ ಹೋಗೋಕ್ಕೂ ಕಷ್ಟ ಆಗ್ಬಿಡ್ತದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕೂಡ ಗುರುಗಳಿಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಜುಲೈ 18ನೇ ತಾರೀಕು ಒಂದು ಉಚಿತ ಕಾರ್ಯಾಗಾರ ಇದೆ. ಅದಾದ ನಂತರ ಆಗಸ್ಟ್ 10ನೇ ತಾರೀಕಿನಿಂದ 114ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯ ಮೂಲಕ ನೀವು ಜ್ಯೋತಿಷ್ಯವನ್ನು ಕಲಿಬಹುದು, ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗೋಣ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಗುರೂಜಿಯವರು ಮಾಹಿತಿ ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ. ವೆಂಕಟೇಶ್ ಅಂತ ನನ್ನ ಹೆಸರು. ನಾನು ದಿನೇಶ್ ಗುರೂಜಿ ಅವರ 108ನೇ ಬ್ಯಾಚಿನ ಸ್ಟೂಡೆಂಟು. ನಕ್ಷತ್ರ ನಾಡಿ ಅಂದರೆ ಅದೊಂದು ಕೋರ್ಸ್ ಅಲ್ಲ, ಯಾಕೆಂದರೆ ನಮಗೆ ಅದನ್ನು ನಮ್ಮ ಜೀವನವನ್ನೇ ಜೀವನಕ್ಕೆ ಒಂದು ರೂಪ ಕೊಡೋವಂಥ ಒಂದು ಕೋರ್ಸ್ ಅದು. ನಾನು ಬೇಸಿಕಲಿ ಆಸ್ಟ್ರಾಲಜಿ ಅಂದರೆ ಏನು ಅಂದ್ಕೊಂಡಿದ್ದೆ, ನನ್ನ ಮೈಂಡ್ಸೆಟ್ ಬೇರೆ ಇತ್ತು. ಸೊ ಯಾವಾಗ ನಾನು ಕ್ಲಾಸಿಗೆ ಸೇರಿ ನಮ್ಮ ಗುರುಜಿಯವರು ಲಾಜಿಕ್ಕಾಗಿ ಒಂದು ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಆಗಲಿ, ಒಂದು ಮನೆಯಿಂದ ಒಂದು ಗ್ರಹಗಳ ಮೂಮೆಂಟ್ ಆಗಲಿ ಯಾವ ಥರ ಇರುತ್ತೆ ಅಂತ ಬೇಸಿಕ್ಕಾಗಿ ಹೇಳ್ಕೊಟ್ಟಾಗ ಇದು ಮಾಡಿದಾಗ ದಿನೇಶ್ ಗುರೂಜಿ ಅನ್ನೋದು ಮನಸ್ಸಿಗೆ ಬರುತ್ತೆ. ಏನಾದರೂ ಒಂದು ವಿಭಿನ್ನವಾಗಿ ಕೋರ್ಸ್ ತರ್ತಾರೆ, ಎಲ್ಲರಿಗೂ ಒಂದು ಆಸ್ಟ್ರಾಲಜಿ ಮನೆಗೂ ತಲುಪಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಆದಷ್ಟು ಮಂದಿ ಬಂದು ಕೋರ್ಸಿಗೆ ಸೇರಿಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ರಿಕ್ವೆಸ್ಟು ಚೆನ್ನಾಗಿದೆ, ಒಂದು ಕೋರ್ಸ್ ಚೆನ್ನಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.